ಶಾಂತಕ ಏನ್ ಮಾಡೈತಿ ಇವ ಆರಾಮ್ ಕುಂತು ಬಿಟ್ಟಿ ಬಿಡ. ಮನಿ ಕಡೆನೂ ಬಂದಿಲ್ಲ, ಈಗಂತೂ ಸುಸಿ ಹಡ್ದಾಳ. ಏನ್ ಜಗ್ಗ ಕೆಲಸ ಆಗಿರ್ಬೇಕು ಕೈಯಾಗ. ಅಯ್ಯೋ ಅದ್ನ ಯಾಕೆ ಪರಕ ಕುಂದ್ರಾಕ ಪುರ್ಸತ್ತಿಲ್ಲ, ನಿಂದ್ರಾಕ ಪುರ್ಸತ್ತಿಲ್ಲ ನೋಡು. ನನ್ ಸುಸಿ ಅವು ಬರೋಬ್ಬರಿ ಇದ್ದಿದ್ರ ಪಾಪ ಅದ ಬಂದ್ ಮಾಡ್ಕೊಂತಿತ್ತ, ಅದ ಸಾಯ್ಲಾಗೈತಿ. ಮತ್ತೆ ಯಾರು ನೋಡ್ಕೋಬೇಕು? ಯಾಕೆ ಒಬ್ಬಕ್ಕೆ ಬಂದಿದ್ಲವ, ಆಕಿ ರೊಕ್ಕಕ್ಕೆ ರೊಕ್ಕ ಹಾಕಿದ್ ಏನ ಕೆಲಸ ಏನವ ಆತಾಗ? ಹತ್ತೆಲ್ಲ ಹತ್ತು ಆರ್ದಲ್ಲ ಅರ್ಥ. ಅದಕ್ಕೆ ಯಾರು ಬೇಡ, ನಮ್ಮ ಕೆಲಸ ನಾವು ಮಾಡ್ಕೊಳ್ಳೋದು. ಅದು ನನ್ನ ಸುಸಿ ನನ್ನ ಮೊಮ್ಮಕ್ಕಳದು ನಾವು ಮಾಡ್ಲಾರ್ದ ಇನ್ಯಾರು ಮಾಡ್ಬೇಕ ಪರಕ? ಅದಕ್ಕೆ ಬೇಡ ತಗಂತೇಳಿ ನಾನು ನೋಡ್ಕೊಂತೇನೆ. ನೀವೇನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ ಅಂತ ಓಡಿಸಿ ಈಗ ನಾನು ನೋಡ್ಕೊಳಕತ್ತೇನೆ. ಒಂದ್ಸರಿ ಏನಾಯ್ತು ಮತ್ತೆ? ಹೌದಿಲ್ಲ ಅನತ್ತ, ಈಗ ನನಗೊಂದು ಹೆಣ್ಮಗಳಿದ್ರ ಮಾಡ್ತಿದ್ದಿಲ್ಲನ? ಹಂಗೆಲ್ಲರೂ ಅನ್ಕೋಬೇಕಲ್ಲ ಶಾಂತಕ್ಕ. ನೀ ಅಂತ ಅನ್ಕೊಂಡಿ ಒಟ್ಟಿಗೇನವ ಹುಡುಗ ಇದು ಮತ್ತೆ ನಿನ್ನ ಸೊಸಿ ಎಲ್ಲಾರು ಆರಾಮದಾರಲ್ಲ? ಆರಾಮದಾರ ಶಾಂತ, ನಂದು ಕೆಲಸ ಐತಿ. ಪ್ಯಾಟ್ಗೆ ಹೋಗಿ ಬ್ಯಾಂಕಿಗೆ ಹೋಗ್ಬೇಕು, ನಾ ಹೋಗ್ಬರ್ತೇನೆ. ಆತ್ ಹೋಗ್ಬರ್ರಿ. ಊಟ ರೀ? ಊಟಕ್ಕೆ ದಾರಿ ಕಾಯ್ಬೇಡ. ನಾನು ಬೆಳಗ್ಗೆ ಹೊಟ್ಟೆ ತುಂಬ ನಾಷ್ಟ ಆಗೈತಿ. ಹಂಗೆ ಹೊಟ್ಟಿಸ್ತಾರೆ ಮಧ್ಯಾಹ್ನ ಅಲ್ಲಿ ಏನಾರ ತಿಂತೇನೆ. ಆಯ್ತು ತೋರಿ ಹೋಗ್ರಿ. ನಾವು ಗಿರ್ಜಿ ಮನೆ ಕಡೆ ಹೋಗ್ಬರ್ತೀನಿ. ಹೋದಕ್ಕೆ ಎತ್ತಾಗ ಹೋಗ್ಬೇಡ, ಮನೆ ಕಡೆ ಕೆಲಸ ಇರ್ತಾವ. ಮನ್ಯಾಗ ಹೊಟ್ಟೆ ಇರೋದಲ್ಲ ನೋಡು, ಬರೀ ಕೆಲಸ. ಗೌಡ್ರು ಈ ವಯಸ್ಸಿನಾಗೂ ಬಾರಿ ಕಾಸು ಹೋಗ್ಬಿಡು. ಹೋಗಿರ ಬರಂಬಾರ ಗಿರ್ಜಿ ಮನೆ ಕಡೆ. ಯಾಕನ ಒಂದಿಟ್ಟು ಆರಾಮಿಲ್ಲ ಕಾಂತ ತೆಕ್ಕಿಗೆ. ಅಯ್ಯೋ ಶಾಂತಕ್ಕ, ನಾನು ಬೇರೆ ಕೆಲಸ ಅದಾವ ಇವ. ನೀ ಹೋಗಿರ, ನಾನು ಬೇಕಾರೆ ಅಲ್ಲೇ ಬರ್ತೇನಂತ. ಇಲ್ಲ ನಾನು ಕೆಲಸ ಮುಗಿಸ್ಕೊಂಡು ನಾ ಹೋಗಿ ಮಾತಾಡ್ಸ್ಕೊಂಡ್ ಬರ್ತೇನಂತ. ನೀ ಹೋಗಿ ಬಾ ಶಾಂತಕ್ಕ. ಆಯ್ತು ತೋರ್ ಹಂಗಾರ ನಾ ಹೋಗಿ ಬರ್ತೇನೆ ಗಿರ್ಜಿ ಮನೆ ಕಡೆ. ಯಾಕ ಏನೋ ಎರಡು ದಿನ ತಕ್ಕಿನೂ ಬಂದೇ ಇಲ್ಲ. ಆರಾಮದಾಳ ಏನ ಎತ್ತ ಏನು ಒಂದು ಗೊತ್ತಾಗವಲ್ತು. ಅದಕ್ಕೆ ಹಂಗೆ ಆರಾಮಿದ್ರೆ ಎಲ್ಲ ಚೊಕ್ಕಾಗಿ ಬರ್ದಂಗೆ ಇರ್ತಿದ್ದಿಲ್ಲಕಿ. ಅದಕ್ಕೆ ಹೋಗ್ಬಾ ಶಾಂತಕ್ಕ. ಹಂಗಾರೆ ನಂದು ಒಟ್ಟು ಕೆಲಸ ಇತ್ತು, ನಾ ಹೋಗ್ತಾನೆ. ಗಿರ್ಜಿ ಮನೆ ಕಡೆ ಹೋಗಿ ಒಳ್ಳೆ ದೌಡ್ ಬರ್ಬೇಕವ್ವ. ಕೆಲಸ ಅದಾವ ಇಲ್ಲಿ. ಇದೇನ್ಲ ಗಿರ್ಜಿ ಮಕ್ಕಕ್ಕೆ ಈ ತರ ಗುಳ್ಳೆಗೆವಲ್ಲೇ ಈಗ? ಅದಕ್ಕೆ ಬಂದಿಲ್ಲ ನಮ್ಮ ಮನೆ ಕಡೆ 2 ದಿನ ಆತ್ ನೀನು. ಅಯ್ಯೋ ಶಾಂತಕ್ಕ, ಇವ ಎಲ್ಲೆಲ್ಲೆಲ್ಲೆಲ್ಲಿ ಹೋಗಿಲ್ಲವ ಯವ್ವ. ತಗ ಈ ನಮ್ನಿ ಗುಳ್ಳೆದ್ದು ಮಕ್ಕಕ್ಕ ತಗ. ಶಾಂತಕ್ಕ, ನಿನ್ಗಲ್ಲ ಇಷ್ಟು ಕೆಂಪು ನುಣ್ಣು ಅಂತಾವಲ್ಲ, ಏನಾರ ಹಚ್ತೀಯ? ಅದು ಯಾವ್ದ ಕ್ರೀಮ್ ಹಚ್ತಿದ್ದೇವ ನೀನು? ನನಗೊಟ್ಟು ಹೇಳ ಶಾಂತಕ್ಕ, ನಾನು ಹಚ್ಕೊಂತೇನೆ. ಗಲ್ಲಕ್ಕೆ ಮಕ್ಕಕ್ಕೆ ಎಲ್ಲ ಜಗ್ಗ ಗುಳ್ಳೆಗೆವು ಅಷ್ಟೇನೆ. ಅದೇನಿಲ್ಲ ಯವ್ವ, ಕ್ಯೂರ್ ಸ್ಕಿನ್ ಅಂತೇಳಿ ಒಂದು ಆ್ಯಪ್ ಯೂಸ್ ಮಾಡ್ತೇನೆ ನಾನು. ಅದು ಪ್ಲೇಸ್ಟೋರ್ನಾಗೂ ಸಿಗ್ತೈತಿ, ಆ್ಯಪ್ ಸ್ಟೋರ್ನಾಗೂ ಡೌನ್ಲೋಡ್ ಮಾಡ್ಕೋಬೋದು. ನನಗೆ ಪೂರ ಹೇಳ ಶಾಂತಕ್ಕ, ನಾನು ತರಿಸ್ಕೊಂತೇನೆ. ನಾನು ಯೂಸ್ ಮಾಡ್ತಾ ಇರೋದು ಕ್ಯೂರ್ ಸ್ಕಿನ್ ಅನ್ನೋ ಆ್ಯಪ್ನ. ಅದು ಪ್ಲೇಸ್ಟೋರ್ ಒಳಗೂ ಡೌನ್ಲೋಡ್ ಮಾಡ್ಕೋಬೋದು, ಆ್ಯಪ್ ಸ್ಟೋರ್ ಒಳಗೂ ಡೌನ್ಲೋಡ್ ಮಾಡ್ಕೋಬೋದು. ಕ್ಯೂರ್ ಸ್ಕಿನ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ನಿಮಗೆ ಕೆಲವು ಕ್ವಶನ್ಸ್ನ ಸ್ಕಿನ್ ರಿಲೇಟೆಡ್ ಆಗಿರೋಂಥದ್ದನ್ನ ಕೇಳ್ತಾರೆ. ಅದಕ್ಕೆ ನೀವು ಆನ್ಸರ್ ಕೊಡಬೇಕಾಗೈತಿ. ನಿಮ್ಮ ಫೇಸ್ನ ಕೂಡ ಅವ್ರು ಸ್ಕ್ಯಾನ್ ಮಾಡ್ತಾರೆ. ನಿಮ್ಮ ಫೇಸ್ನಲ್ಲಿರುವಂಥ ಪ್ರಾಬ್ಲಮ್ಸ್ನ ಅವರು ಡಿಟೆಕ್ಟ್ ಮಾಡಿ ಅದಕ್ಕೆ ಸರಿ ಹೊಂದುವಂಥ ಪ್ರಾಡಕ್ಟ್ನ ಅವರು ಸಜೆಸ್ಟ್ ಮಾಡ್ತಾರೆ. ಸ್ಪೆಷಲ್ ಡಾಕ್ಟರ್ಸ್ ಇರ್ತಾರೆ, ಅವರು ನಿಮ್ಮ ಸ್ಕಿನ್ಗೆ ಮ್ಯಾಚ್ ಆಗುವಂಥ ಪ್ರಾಡಕ್ಟ್ನ ಕಿಟ್ನ ಕಳಿಸ್ಕೊಡ್ತಾರೆ. ಈ ಪ್ರಾಡಕ್ಟ್ ಕಿಟ್ನ ನೀವು ಪರ್ಚೇಸ್ ಮಾಡಿದ್ಮೇಲೆ ಸ್ಕಿನ್ ಎಕ್ಸ್ಪರ್ಟ್ಗಳ ಕಡೆಯಿಂದ ನಿಮಗೆ ಎಕ್ಸ್ಟ್ರಾ ಟಿಪ್ಸ್ ಕೂಡ ಸಿಗುತ್ತೆ. ಡಯಟ್ ಪ್ಲಾನ್ ಹೆಂಗೆ, ನೀರು ಎಷ್ಟು ಪ್ರಮಾಣದಲ್ಲಿ ಕುಡಿಬೇಕು ಅನ್ನೋದನ್ನು ಅವ್ರು ಹೇಳ್ತಾರೆ. 3 ಮಂತ್ಸ್ವರೆಗೂ ನಿಮಗೆ ಪ್ರತಿ ತಿಂಗಳು ಫ್ರೀಯಾಗಿ ಡರ್ಮಲಾಜಿಸ್ಟ್ ಕಡೆ ನಿಮ್ಮ ಸ್ಕಿನ್ ರಿಲೇಟೆಡ್ ಏನೇ ಪ್ರಾಬ್ಲಮ್ಸ್ ಇದ್ರೂ ನೀವು ಡಿಸ್ಕಸ್ ಮಾಡ್ಬೋದು ಫ್ರೀಯಾಗಿ. ಈ ಸ್ಕಿನ್ ಪ್ರಾಡಕ್ಟ್ನ ನೀವು ಪರ್ಚೇಸ್ ಮಾಡೋಕ್ಕಿಂತ ಮುಂಚೆ ಈಗ ಏನೈತಲ್ಲ ಪ್ರೊಸೆಸ್ ಎಲ್ಲ ಫ್ರೀ ಆಗೈತೆ. ಯಾರು ಬೇಕಾದರೂ ಡೌನ್ಲೋಡ್ ಮಾಡ್ಕೋಬೋದು, ಯೂಸ್ ಮಾಡ್ಬೋದು. 98% ಜನರಿಗೆ ಈ ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ 3 ವೀಕ್ಸ್ ಒಳಗೆ ರಿಸಲ್ಟ್ ಸಿಕ್ಕೈತೆ. ವೀವರ್ಸ್, ನೀವು ಪರ್ಚೇಸ್ ಮಾಡುವಂಥ 5 ಪ್ರಾಡಕ್ಟ್ ಅರೌಂಡ್ 2100 ರೂಪಾಯಿವರೆಗೂ ಪರ್ಚೇಸ್ ಮಾಡ್ಬೋದು. ಪ್ಲಸ್ ನಿಮಗೆ ಇದ್ರ ಜೊತೆ ಪ್ರಾಡಕ್ಟ್ ಟ್ರಯಲ್ ಬ್ಯಾಗ್ ಕೂಡ ಸಿಗ್ತೈತೆ. ಇದನ್ನು ಕರೆಕ್ಟ್ ಫಾಲೋ ಅಪ್ ಮಾಡೋದ್ರಿಂದ ನಿಮಗೆ 3 to 4 ವೀಕ್ಸಲ್ಲಿ ನಿಮಗೆ ರಿಸಲ್ಟ್ ಸಿಗುತ್ತೆ. ಈ ಪ್ರಾಡಕ್ಟ್ ವ್ಯಾಲ್ಯೂ ಫಾರ್ ಮನಿ ಐತಿ. ಮತ್ತೆ ತಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತೆ ಪಿನ್ ಕಮೆಂಟ್ ಒಳಗೆ ನಾನು ಲಿಂಕ್ ಕೊಟ್ಟೇನಿ, ಹೋಗಿ ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ರಿ. ಬೀಯಿಂಗ್ UK 100 ಅನ್ನೋ ಕೂಪನ್ ಕೋಡ್ನ ಯೂಸ್ ಮಾಡೋದ್ರಿಂದ ನಿಮಗೆ 100 ರೂಪೀಸ್ ಡಿಸ್ಕೌಂಟ್ ಇರುತ್ತೆ. ಹಂಗಾರೆ ಶಾಂತಕ್ಕ, ನಾನು ತರಿಸ್ಕೊಂಡು ಹಚ್ಚೇ ಬಿಡ್ತೇನೆ ಒಂದ ಸಲ ಅಲ್ಲೇ ಮಿನಿಮಮ್ 4 ವಾರ ಅದನ್ನ ಯೂಸ್ ಮಾಡಿದ್ರೆ ಕರೆಕ್ಟ್ ರಿಸಲ್ಟ್ ಸಿಗ್ತೈತಿ. ಏನ ಅಥವಾ ಹಂಗ ತರಿಸ್ತೇನೆ. ಮಕ ಸರಿಯಾದ್ರೆ ಅಷ್ಟ ಸಾಕು. ಮಕಕ್ಕೆ ಮತ್ತೆ ಮಕಾನ ಚಂದ ಕಾಣಂಗಿಲ್ಲ ಅಂದ್ರೆ ಏನ್ ಮಾಡ್ಬೇಕು? ಅಲ್ಲ ಅವ ಇನ್ನು ಎಷ್ಟು ದಿನ ಹಿಂಗ ಇರ್ಬೇಕಾಕತಿ ಬೇಕಿ? ಹಂಗಂದ್ರೆ ಏನಪ್ಪ ಅರ್ಥ? ಅಲ್ಬೇ, ಈಗ ಒಂದೊಂದು 6 ತಿಂಗಳು ಬಿಟ್ಟು ಕೆಲ್ಸಕ್ಕೆ ಹೋಗ್ಬೋದ ನೀಕಿ? ಒಂಚೂರು ತೊಂದರೆ ಅದಾವಲ್ ಬೇವ. ಈಗ ಒಂದು 6 ತಿಂಗಳು ಬಿಟ್ಟು ಕೆಲ್ಸಕ್ಕೆ ಹೋಗಿದ್ಲ ಅಂದ್ರೆ ಒಟ್ಟು ರೊಕ್ಕದ ಅನುಕೂಲ ಆಕಿತ್ತು. ಸ್ವಲ್ಪ ಪಜಿತಿನ ಆದಂಗೆ ಆಗ್ಬಿಟ್ಟದ ಬೇವ ಆತಾಗ. ಆಕಿ ನಾನು ದುಡಿತೇವಿ ಅಂತೇಳಿ ಉದ್ದೇಶಕ್ಕೆ ಲೋನ್ ತೊಗೊಂಡಿದ್ದು. ಈಗ ನೋಡಿದ್ರೆ ಆಕಿ ದುಡಿಯಾಕ ಹೊಂಟಿಲ್ಲ. ಈಗ ಹೆಂಗೆ ಇದನ್ನ ಹರಿಯೋದು ಅಂತ ನನ್ನ ತಲೆಯಾಗ ಬಂದಂಗೆ ಆಗ್ಬಿಟ್ಟತಿ. ಖರ್ಚು ಏನು ಬೇವ ದಿನಕ್ಕೆ ದಿನ ಹೆಚ್ಚಿಗೆ ಆಗಾಕತ್ತತಿ ಹೊರತು ಕಡಿಮೆ ಆಗೋಲ್ತತ್ತಾಗ. ಅಲ್ಲಪ್ಪ, ಮಕ್ಳು ಮರಿ ಸಾಕದಂದ್ರೆ ಹಂಗಾಕದಂತ ಮಾಡಿ ಏನು ತಡಿ. ಈಗಲ್ಲ, ಇನ್ನಷ್ಟು ದಿನಕ್ಕೆ ಹುಡುಗನ ಸಾಲಿಗೆ ಹಾಕ್ಬೇಕು. ಕನ್ನಡ ಮೀಡಿಯಮ್ಗೆ ಅಂತೂ ನೀವು ಹಾಕಲ್ಲ, ಇಂಗ್ಲೀಷ್ ಮೀಡಿಯಮ್ಗೆ ಹಾಕದ. ಇಂಗ್ಲೀಷ್ ಮೀಡಿಯಮಿಂದ ಏನು ಸ್ವಲ್ಪ ಬರ್ತೈತೆ ಅಂತ ಮಾಡಿ, ಫೀಜು ಅದು ಇದು ಬುಕ್ಕ ಪೆನ್ನ ನೋಟ್ಬುಕ್ ಅಂತೇಳಿ. ಅವಾಗ ಇನ್ನೂ ಖರ್ಚು ಜಾಸ್ತಿ ಆಕತಿ. ಮತ್ತು ಅವಾಗ ಹೆಂಗೆ ನಿಭಾಯಿಸ್ತೀನಿ ನೀನು? ಅಯ್ಯೋ ದೇವ್ರೇ ಯವ್ವ, ಮನಿ ಖರ್ಚು ಹೆಂಗೆ ನಿಭಾಯಿಸೋದು, ಕಂತು ಹೆಂಗೆ ಕಟ್ಟೋದು, ಈ ದವಾಖಾನಿದು ಸುಮಾರು ಖರ್ಚು ಮೈ ಮೇಲೆ ಬಂದ್ಬಿಟ್ಟತಿ. ಈಗ ಹೆರಿಗೆಗೆ ತವ್ರ ಮನೆ ಕರ್ಕೊಂಡೋಗಿದ್ರೆ ಅವ್ರು ನೋಡ್ಕೊಂಡಿರ್ತಿದ್ರ. ಈಗ ಎಲ್ಲ ಖರ್ಚು ನಾನೇ ಮಾಡೋದಾಗ್ಬಿಟ್ಟತಿ. ಇಲ್ಲೇ ಈಗ ಏನು ಮಾಡೋದಂತ. ಕೂಸಿಗೆ 3 ತಿಂಗಳಾತ, ಕಿವಿ ಚುಚ್ಚಿಸ್ಕೊಂಬರ್ಬೇಕು ಹೋಗಿ. ಅತ್ತಿಯರ ಇದು ಇರಮ್ಮಕ್ಕ ಯಾವಾಗ ಬರ್ತಾಳಂತ? ಆಕಿ ಇನ್ನು ಯಾವಾಗ ಬರ್ತಾಳನವ? 6-7 ತಿಂಗಳು ಆಗ್ಬೇಕಲ್ಲ, ಹಂಗೆ ಹೆಂಗೆ ಬರ್ತಾಳೆ? ಕೂಸು ಒಂದು 6-7 ತಿಂಗಳದ್ದು ಆತಂದ್ರೆ ಅವಾಗ ಬರ್ತಾಳೆ. ಮತ್ತೊಂದು ತಿಂಗಳದೊಳಗೆ ಹೋಗ್ಬೇಕು. ಹುಟ್ಟಿದ ಕೋಣಿ ನೋಡೋದಂತಿರ್ತೈತಲ್ಲ, ಹಂಗಾಗಿ ಹೋಗ್ತಾಳೆ. ಇರಮಕ್ಕಗೆ ಗಂಡಾಗಿತ್ತಲ್ಲ.
ಏನವ ದೇವ್ರ ಪುಣ್ಯಲೆ ಆಕಿಗೊಂದು ಹೆಣ್ಣು ಈಕಿಗೊಂದು ಗಂಡು ನಿನಗೂ ಒಂದು ಆತವ ಇವ. ಒಟ್ಟು ಹೆಣ್ಣು ಗಂಡು ಮನ್ಯಾಗ ಹುಟ್ಟಿದ್ದು ಚಿಂತೆ ಇಲ್ಲ ಬಿಡು. ಈಗ ನಾಳೆ ಹೋಗಿ ಬರ್ತೀರಲ್ಲ, ಶ್ರಾವಣ ತಿಂಗಳು ಇದೇನು ಚಲೋ ದಿನಾನ ಇರ್ತೈತಿ, ಯಾವಾಗ ಹೋದ್ರೂ ನಡಿತೈತಿ ಕಿವಿ ಚುಚ್ಚಾಕ. ಬಿಳದ್ ಬಿಟ್ಟು ಬೆಳಗ್ಗೆ ದೌಡ ಗಂಡ ಹೆಂಡ್ತಿನ ಹೋಗಿ ಬರ್ತೀರಿ, ನಾನು ಬರ್ಬೇಕ? ಬೈಕಿನ ಮೇಲೆ ಹೋಗಿ ಬರ್ತೀವಿ. ಯವ್ವ ಈಗ 3 ಅಂದ್ರೆ ಬಂಗಾರ ರೇಟ್ ನೋಡಿದ್ರೆ ಗಗನಕ್ಕೆ ಏರೈತಿ. ಎಷ್ಟು ಒಂದು 15-20 ಸಾವಿರ ರೂಪಾಯಿ ಬೇಕಾ, ಏನು 15,000 ರೂಪಾಯಿ ಬೇಕಲ್ಲ 3 ತೊಗೊಳಕೀಗ. ಯೋ ದೇವ್ರೆ, ಖರ್ಚಿನ ಖರ್ಚು ಅಂತೇಳಿ 15,000 ರೂಪಾಯಿ ಬೇ. ಇದನ್ನು ತವ್ರ ಮನೆಯವರು ಮಾಡಿಸ್ಬೇಕಲ್ಲ ಲೆಕ್ಕದಂತ ನೋಡಿದ್ರೆ. ಇಲ್ಲಿ ನೋಡಿದ್ರೆ ಈಕಿನ ಕರ್ಕೊಂಡೋಗಿಲ್ಲ ಅಂತೇಳಿ ಎಲ್ಲ ನನ್ನ ಮೈ ಮೇಲೆ ಬಿದ್ದದ ಖರ್ಚು. ಏನ ಬೈಕಿನ ಮೇಲೆ? ಬೇಡ ಬೇಡ, ಅಲ್ಲೆಲ್ಲ ಈ ಪರಿ ಮಳೆ ಹಿಡ್ದತಿ, ಕೂಸಿನ ತಗೊಂಡು ಬೈಕಿನ ಮ್ಯಾಗ, ಅದು ಈ ಗಾಳ್ಯಾಗ ತಂಡ್ಯಾಗ ಈಕಿನ ಕರ್ಕೊಂಡು ನೀನು ಹೋಗವನ ಬೈಕಿನ ಮ್ಯಾಗ? ನಡೆದಾರ ಮಳೆ ಬಂದ್ರೆ ಬೇಡ ಬೇಡ, ಬೈಕಿನ ಮ್ಯಾಗ ಬೇಡ. ಒಂದು ಯಾವ್ದಾರು ಬಾಡಿಗೆ ಕಾರ್ ಗಾಡಿ ಹೇಳು, ಕಾರ್ ಗಾಡ್ಯಾಗ ಹೋಗಿ ಬರ್ರಿ. ಮತ್ತು 15-20 ಸಾವಿರ ಇಲ್ದ 3 ಬರೋದಿಲ್ಲ, ಅಷ್ಟು ರೊಕ್ಕ ಐತಿ. ಹೌದಿಲ್ಲ? ತುಟ್ಟಿಗೈತ್ಲ ಬಂಗಾರ, ಭಾರಿ ತುಟ್ಟಿಗೈತಿ. ತುಟ್ಟಿ ಆದರೂ ಏನು ಮಾಡೋಕ್ಕಾಗಲ್ಲಪ್ಪ. ಮತ್ತು ಮಕ್ಕಳಿಗೆ ಮಾಡ್ಬೇಕಾದ್ರೆ ಶಾಸ್ತ್ರ ಸಂಪ್ರದಾಯ ಬಿಡಾಕತ್ತೇನ? ತವ್ರ ಮನೆಯವ್ರು ಕರ್ಕೊಂಡು ಹೋಗಿಲ್ಲ ಅಂತೇಳಿ ನಾವು ಮಾಡ್ಲಾರ್ದಂಗೆ ಇರಕತ್ತಿ. 3ರಾಗ ಕಿವಿ ಚುಚ್ಚಾಕಬೇಕು. ಬೆಳಗ್ಗೆ ಒಂದು ಕೊಬ್ಬರಿ ಬಟ್ಲ ಬೆಲ್ಲದ ಹಚ್ಚ, ಅದು ತೊಗೊಂಡು 3 ತೊಗೊಂಡು ಅಲ್ಲೇ ಅವ್ರು ಚುಚ್ತಾರೆ. ತಗೋ, ಏನು ಆಗವಲ್ ತಗೊಂಡು ಬೇಕಾದ್ರೆ ಒಂದು 5,000 ರೂಪಾಯಿ ಕೊಡ್ಲೇನ? ನನ್ನ ಹತ್ರ ಭಾಳ ರೊಕ್ಕಿಲ್ಲ, ಮತ್ತು ಇಷ್ಟೇ ಇರೋದು. ಕೊಡ್ತೇನಂತ ಹೋಗಿ ಮಾಡಿ, ಶಾಸ್ತ್ರ ಸಂಪ್ರದಾಯ ಏನದ ಮಾಡು. ಒಂದು ಬಾಡಿಗೆ ಕಾರ್ ಹೇಳಪ್ಪ, ಏಟ್ ತೊಗೊಂಡಾರ ಬಾಡಿಗೆ ಅದರದ್ದು? ಗಿಡದ ಬಿಡ್ದಾಗ ನಿಲ್ಬಾರ್ದಂತೆ, ಮಳೆ ಬರುವ ಹೊತ್ನಾಗ ಅದೇನೇ ಸಿಡ್ಲು ಪಡ್ಲು ಬಡಿಯೋದು ಜಾಸ್ತಿ ಅಂತ ಗಿಡಕ್ಕೆ. ಯಾಕೆ ಬೇಕು ಉದ್ದದ್ ಕೊಟ್ಟು ಬಾರ್ಸೋದು ತೊಗೊಂಡಂಗೆ? ಹೌದಿಲ್ಲ? ರೊಕ್ಕ ಇವತ್ತಲ್ಲ ನಾಳೆ ದುಡಿಬೋದು, ಜೀವ ಇದ್ರೆ ಏನಾದರೂ ಮಾಡ್ಬೋದು. ಬೇಡ ಬೇಡ, ನೀವು ಕಾರ್ ಗಾಡ್ಯಾಗ ಹೋಗ್ರಿ, ನಾ ಒಂದು 5,000 ಕೊಡ್ತೇನೆ ತಗೋ ನಿಮ್ಗಳಿಗೆ. ಯವ್ವ 5,000 ರೂಪಾಯಿ ಏನು ಬೇಡ, ಬಸ್ಸಿಗೆ ಹೋಗ್ಬರ್ತೀವಿ ಸುಮ್ಮನೆ ಬೇವ. ತಗ ಕಾರ್ ಗಾಡಿ 350 ಕಿಲೋಮೀಟರ್ದು ಪೆಟ್ರೋಲ್ ಖರ್ಚು ಕೊಡ್ರಿ ಅಂತಾರೆ ಅವ್ರು ಗಾಡಿ ಬಾಡಿಗೆ. ಇಲ್ಲ ಗಾಡಿ ಬಾಡಿಗೆ ಅರ್ಧ ದಿನದ ಕೊಡಂದ್ರೆ ಎಲ್ಲಿಂದ ಕೊಡಕೋಲೆ? ಮತ್ತು ಇಲ್ಲಿಂದ ಅಲ್ಲಿಗೆ ಹೋಗಿ ಬಿಟ್ಟು ಕರ್ಕೊಂಡು ಬರೋಕೆ ಅಂತ ಸಾಕತ್ತೇನ? ಬಸ್ಸಿಗೆ ಹೋಗ್ಬಿಡು, ಬೈಕಿಗೆ ಬೇಡ ಅಂದ್ರೆ ಬಸ್ಸಿಗೆ ಹೋಗಿ. ಯಾಕೆ ತಿರುಗಿ ಕೆಡ್ಸ್ಕೊತಿ? ಆತಪ್ಪ, ಹಂಗೆ ಮಾಡ್ರಿ. ಹಂಗಾರೆ ಬಸ್ಸಿಗೆ ಹೋಗ್ಬರ್ರಿ. ಮನ್ಯಾಗ ಒಂದು ಕಾರ್ ಗಾಡಿ ತಗೋರಿ ಅಂತ ಎಷ್ಟು ಬಡ್ಕೊಂಡೆ. ನೀನು ಕಿವಿ ಹಾಕೋಲಿಲ್ಲ, ನಿಮ್ಮ ಅಪ್ಪನೂ ಕಿವಿ ಹಾಕೋಲಿಲ್ಲ. ಮನೆಗೆ ಒಂದು ಕಾರ್ ಗಾಡಿ ಇರ್ಬೇಕಿತ್ತು. ಮನುಷ್ಯಾಗ ಯಾವಾಗ ಏನು ಅನುವಾಪತ್ತಂತ ಬರ್ತೈತಿ ಅಂತ ಹೇಳೋಕ್ಕಾಗಲ್ಲ. ಎಷ್ಟು ಹೇಳಿದೆ, ಯಾರು ನನ್ನ ಮಾತು ಕೇಳ್ತಿರ್ಬೇಕಾತಲ್ಲ. ತೀರ ಮೆಣಸಿನ ಸಾರು ಮಾಡಿದ್ದೆ, ತೊಗೊಂಬಂದೇನು ನೋಡ್ರಿ. ಹೌದನಾ? ಚಲೋ ಬಿಡವಾ. ಓಯ್ ಚಿನಿ, ಓಯ್ ಬಂಗಾರ, ಮಕ್ಕೊಂಡತ್ ನೋಡ ಅದೇ ಅಂತ ನಿದ್ದೆ ಹೊಡ್ಯಾಕತ್ತತಿ. ಹೆಂಗೆ ಮಕ್ಕೊಂಡತ್ ನೋಡ್ರಿ. ಇವು ಹೇಳುವ ಎದ್ದು ಕಡೆವ, ಕುಸಿನ ನಡಕ್ ಹಾಕಿ ಹುಲ್ವೆ ಅರ್ದಾಗ ಕುಂದ್ರಬಾರ್ದು. ನನಗೂ ಲಕ್ಷಣ ಇಲ್ಲ ನೋಡು, ಹಂಗೆ ಮಾತಾಡ್ಕೊಂತ ಕುಂತ್ಬಿಟ್ಟೇನೆ. ಈ ಕಡೆ ಬರ, ಕಡೆ ಬಾ. ಅತ್ತೇರ ನಾಳೆ ಬಿಟ್ಟಾರ ಅರ್ಬಿ ಹೋಗೋದಾಕ್ಬೇಕು. ನಾ ಹಂಗಾರೆ ಹೋಗ್ತೇನೆ, ಅರ್ಬಿನ ಹೋಗೋದಾಕ್ತೇನೆ. ಆಮೇಲೆ ಬಂದು ಎತ್ಕೋತೀನಿ. ಇವು ನಾಳೆ ಬಿಟ್ಟಾರನ? ನಮ್ಮ ಮನ್ಯಾಗೂ ನೀರು ತುಂಬಕ್ಕ ಕುಡಿಯೋ ನೀರ ಖಾಲಿ ಆಗ್ಯಾವು. ಆಯ್ತು ನೋಡಿ, ಹಂಗಾರೆ ನೀರು ತುಂಬೋದಾತಂದ್ರೆ ಹೇಳ, ನಾನೊಂದು 4 ಕೊಡ ತುಂಬಿಟ್ಕೋತೀನಿ. ಅಲ್ವೇ ಅವು ಯಾವ ಕೊಡ ಹೇಳಿ, ನಾನು ತುಂಬಿಡ್ತೇನೆ. ಇಲ್ಲಿನೂ ನಾನು ತುಂಬ್ತೇನೆ. ಆಯ್ತು ಬಾ, ಹಂಗಾರೆ ತೋರಿಸ್ತೇನೆ. ರೇಖಾ, ಖುಷಿನ ಕರ್ಕೊರವ ಬೆಚ್ಚಗ, ನೀನು ಕಿವಿ ಕಟ್ಕೋ. ಏನ ಕಿಟಕಿ ಎತ್ತೆಕೊಂಡ್ ನಿಂದ್ರ ಬಿಡ, ಕರ್ಕೊಂಡು ಕುಂದ್ರು. ನಾ ಒಂದಿಟ್ಟು ಹೋಗಿ ನಾಳೆ ನೀರು ಬಿಟ್ಟಾರಂತ, ಅವು ಕೊಡ ಎಲ್ಲ ತೊಳೆದು ಅವ್ನ ಕೈಯಾಗ ಕೊಟ್ಟು ನಾನು ತುಂಬಿಡ್ತಾನೆ. ನಿಮ್ಮದು ನೀರು ಖಾಲಿ ಆಗ್ಯಾವು, ಅದನ್ನೂ ತುಂಬ್ತಾನೆ. ಹಾಂ. ಅಯ್ಯೋ ದೇವ್ರೆ, ದಿನಕ್ಕೂ ಖರ್ಚು ಹೆಚ್ಚಾಗತ್ತೈತಿ. ಕೈಯಾಗ ₹1 ಇಲ್ಲ. ಈಗ ಪಾಪದ ಕಿವಿ ಚುಚ್ಚಿಸ್ಬೇಕು. 3 ತೊಗೊಳಕ್ಕೆ ಹಂಗೆ ಕಮ್ಸೆ ಕಮ್ಮಿ 10-15 ಸಾವಿರ ರೂಪಾಯಿ ಬೇಕೋ ಏನೋ. ಮೊದಲೇ ಬಂಗಾರದ ರೇಟ್ ಈ ಪರಿ ಆಗೈತಿ. ಏನು ಮಾಡ್ತಾರ ಏನೋ ನೋಡೋಣ. ಹ್ಞೂ ಅಂತ ಅಂದಾರ. ಒಟ್ಟು ಒಂದು 2 ಗ್ರಾಮರ ತೊಗೋಬೇಕಾಗತ್ತೆ ಏನೋ ಅಲ್ಲ. ಗ್ರಾಮ್ಗೆ ಎಷ್ಟೈತಿ ಬಂಗಾರ? 9,000 ರೂಪಾಯಿನ 10,000 ರೂಪಾಯಿ ಐತಿ. ಅಯ್ಯೋ ಎಷ್ಟಾಗತ್ತೆ ಏನೋ ಈಗ ರೊಕ್ಕ. ಎದಕ್ಕೆ ಬಂದಿ ಇಲ್ಲಿಗೆ? ಎದಕ್ಕೆ ಬಂದು? ನಿನಗೆ ಬರಬೇಡ ಅಂತ ಹೇಳಿದ್ನೇ ಹೇಳಿಲ್ಲ ನಾನು. ಯಾಕ್ರಿ ಹಂಗೆ ಮಾಡ್ತೀರಿ? ನಾನು ನಿಮ್ಮ ಹೇಳ್ತಿಲ್ಲನ. ಹೆಂಡ್ತಿ ಅದಕ್ಕೆ ಕಷ್ಟ ಸುಖದ ಜೊತೆಗಿರ್ಬೇಕು. ಏನು ಕಷ್ಟದಾಗ ಬಿಟ್ಟು ಹೋಗಿ ಸುಖದಾಗಷ್ಟು ಬಂದಿರೋದಲ್ಲ. ನಾ ಹೇಳ್ತಾ ಇದ್ದೇನಲ್ಲ, ನನಗೆ ಹೆಂಡ್ತಿ ಪಾಂತಿ ಉಳ್ಕೊಂಡಿಲ್ಲ, ನನಗೆ ನೀ ಬೇಕಾಗಿಲ್ಲ. ಹೇಳ್ತಾ ಇದ್ದೀನಿ, ನಿನ್ನ ಡೈವರ್ಸ್ ಪೇಪರ್ಸಿಗೆ ಸಹಿ ಹಾಕ ಅಂತೇಳಿ ನಾನು ಪೇಪರ್ಸ್ ಕೊಟ್ಟು ಕಳಿಸಿದ್ದೆ. ಜೀವನಾಂಶನ ಆತ ನನ್ನ ಹತ್ರ ಇರೋದೇ ಸ್ವಲ್ಪ ಆಸ್ತಿ, ಅದನ್ನೇ ಕೊಡ್ತೀನಿ. ಏನು ಅದ್ರಾಗ ಏಟಾಕತ್ತೆ ಅಷ್ಟು ಕೊಡ್ತೀನಿ. ನಾನು ಕೈ ಬಿಡು ಅಷ್ಟೇ. ಇಲ್ಲ, ನಾನು ನಿಮ್ಮನ್ನು ಬಿಡಂಗಿಲ್ಲ. ನಾನು ನಿಮ್ಮ ಜೊತೆಗೆ ಬಾಳ್ಬೇಕು. ನನ್ನ ಪ್ರಾಬ್ಲಮ್ ಇದ್ದಿದ್ದು ನಿಮ್ಮ ಅವ್ವಾರ ಜೊತೆಗೆ ಇರೋಕ್ಕಾಗಲ್ಲ, ನೋಡ್ಕೊಳಕ್ಕಾಗಲ್ಲ ಅಂತೇಳಿ. ಅಷ್ಟು ಬಿಟ್ಟರೆ ನಿಮ್ಮ ಜೊತೆಗೆ ಇರೋಕ್ಕಾಗಲ್ಲ ಅಂತ ನಾನು ಯಾವಾಗೂ ನಾನು ಕಂಪ್ಲೇಂಟ್ ಮಾಡೇ ಇಲ್ಲ. ನಂಗೆ ನಿಮ್ಮ ಜೊತೆಗೆ ಇರೋಕೆ ಇಷ್ಟನೇ ಐತಿ. ನಿನಗಿರ್ಬೋದು, ನಮ್ಮವನ್ನ ಕಡೆಗಾಲಕ್ಕೆ ನೋಡ್ಕೊಳ್ಳಾರ್ದಕ್ಕೆ ಜೊತೆ ಇರಕ್ಕೆ ನನಗಿಷ್ಟ ಇಲ್ಲ. ಹೇಳ್ತಾ ಇದೀನಲ್ಲ, ನಂಗೆ ಬೇಕಾಗಿಲ್ಲ. ಸುಮ್ಮನೆ ಕಿರಿಕಿರಿ ಮಾಡೋಕೋಬೇಡ. ಕಾಲು ಬಿಡ್ತೀನಿ, ನೀ ಮೊದಲು ಇಲ್ಲಿಂದ ತೊಲಗು. ನೀ ಇಲ್ಲಿರಬೇಡ. ಯಾಕ್ರಿ? ಹಂಗಾರೆ ನೀವೆಲ್ಲೋ ಬೇರೆ ಏನೋ ವಿಚಾರ ಮಾಡಿರಿ. ನಿಮ್ಗೆ ನಾನು ಬೇಕಾಗಿಲ್ಲ, ಹೌದಿಲ್ಲ? ಹೌದು, ನೀ ಬೇಕಾಗಿಲ್ಲ. ನಾ ಬೇರೆ ವಿಚಾರ ಮಾಡೀನಿ. ಇನ್ಯಾವ ರೀತಿ ಹೇಳಲಿ ನಿನಗೆ? ಅಂದ್ರೆ ನೀವು ಬೇರೆ ಮದುವೆ ಮಾಡ್ಕೊತೀರಿ? ಹೌದು, ಬೇರೆ ಮದುವೆ ಮಾಡ್ಕೊತೀನಿ. ನನ್ನ ಜೀವನಕ್ಕೆ ನನ್ನ ಅರ್ಥ ಮಾಡ್ಕೊಂಡು ಬದುಕೋಕೆ ಬೇಕಾಗ್ಯಾಳ, ಅದಕ್ಕೆ ಬೇರೆ ಮದುವೆ ಮಾಡ್ಕೊತೀನಿ. ನಂಗೆ ನೀ ಬೇಕಾಗಿಲ್ಲ. ನೀನು ಡೈವರ್ಸ್ ಕೊಡು ಅಂತ ಹಾಕಿ ಕೊಟ್ಟಿದ್ದೇ ಇಲ್ಲ ನಾ ಪೇಪರ್ಸ್. ನೀ ಸಹಿ ಮಾಡ್ತೀಯೋ ಇಲ್ಲ ಅಷ್ಟು ಹೇಳ ನನಗೆ. ಹಂಗೆ
ಹಂಗಾರೆ ನೀವು ನಾ ಬ್ಯಾಡ ಅಂತ ತೀರ್ಮಾನನ ಮಾಡಿರೇನ? ಹಾಂ ಹೌದು. ನಾನೇ ಬಂದ್ಬಿಟ್ಟು ಹೋಗಂಗಿಲ್ಲ. ಇರು, ಜೀವನ ಮಾಡಿ, ನನ್ನ ಜೊತೆಗೆ ಜೀವನ ಮಾಡತ್ತ ಏನು. ಆದ್ರೆ ಪ್ರೀತಿ ಮಾಡಂತ ಮಾತ್ರ ನಾನು ಕೇಳಕೋಬೇಡ. ನಿಂಗೆ ನನ್ನ ಜೊತೆಗೆ ಇರ್ಬೇಕಾಗಿತ್ತಿಲ್ಲ, ಇರು. ನನ್ನಿಂದ ಯಾವುದೇ ರೀತಿ ಪ್ರೀತಿ ಪ್ರೇಮ ಸಿಗ್ತೈತಿ ಅಂತ ಮಾತ್ರ ಅನ್ಕೊಳಕೋಬೇಡ. ಇಷ್ಟ ಇಲ್ಲದೆ ಇದು ಎಷ್ಟು ದಿನ ಜೊತೆಗೆ ಇರ್ತೀಯೋ ಇರು. ಯಾಕ್ರಿ ಹಿಂಗೆ ಮಾತಾಡ್ತೀರಿ? ನೀವು ಹಿಂಗೆ ಮಾತಾಡಿದ್ರೆ ನಾನು ಎಲ್ಲಿ ಹೋಗ್ಲಿ? ಏ ನಿನಗೂ ಕರೆದೆ. ಯಾಕೆ ಹಿಂಗೆ ಮಾತಾಡತ್ತಿ ಅಂದ್ರೆ ನಿನಗೂ ಅವಾಗೆಲ್ಲ ಎಷ್ಟು ಹೇಳಿದೆ, ಹಿಂಗೆ ಬಾ, ಬೇಡ, ಇರಬೇಡ, ಈ ಟೈಮ್ನೇ ನೀನು ನನ್ನ ಬಿಟ್ಟು ಇರಬೇಡ, ಬಾ, ನನಗೆ ಧೈರ್ಯ ನೀನೇ ಬೇಕು, ಧೈರ್ಯ ತುಂಬಕ್ಕೆ. ನೀ ಈ ಟೈಮ್ನಾಗ ಗಂಡು ಕಷ್ಟದಾಗದಾನ ಅಂತೇಳಿ ಹೋಗಿ ಅಲ್ಲಿದೆಯಲ್ಲ, ಇದು ಸರಿಯಲ್ಲ. ನಮ್ಮವ್ವ ಸಾಯಕತ್ತಾಳಲ್ಲಿ, ನಮ್ಮವ್ಗ ಕಡೇ ಆಸೆ ನಾನು ನೀನು ಜೊತೆಯಾಗಿರೋದು ನೋಡ್ಬೇಕು ಅಂತೇಳಿ. ನಾವು ಈ ಟೈಮ್ನಾಗ ಆಕೆ ಆಸೆ ಈಡೇರಿಸಲಿಲ್ಲ ಅಂದ್ರೆ ಮಕ್ಕಳಾಗಿದ್ದೇನು ಉಪಯೋಗ? ಬಾ ಬಾ ಅಂತ ಎಷ್ಟು ಕರೆದೆ ನಿಂಗೆ ಬರ್ಬೇಕಂತ ಅನ್ನಿಸ್ತಾ? ಹಾಂ, ಈಗ ಯಾಕಪ್ಪ ನಿನಗೆ ಗಂಡು ಬೇಕಾಗೇನ ಅಷ್ಟು? ಓಹೋ, ಇಲ್ಲಿ ಯಾರೂ ಅಡ್ಡಿಲ್ಲ, ನೀ ಏನು ಬೇಕಾದ್ರೂ ಮಾಡ್ಬೋದು, ಆರಾಮಾಗಿರ್ಬೋದು ಅಂತ ನಿಂತಿಲ್ಲಾಗಲ್ಲ. ಅದಕ್ಕೆ ಪಾಪ ಓಡ್ ಬಂದು. ಆದ್ರೆ ನಂಗೆ ನೀ ಇಷ್ಟ ಇಲ್ಲಲ್ಲ. ಈಗ ನಂಗೆ ನಿನ್ನ ಜೊತೆಗಿರ್ಬೇಕನ್ನೋ ಯಾವ ಆಸೆನೂ ಇಲ್ಲ. ಇರು, ಯಾರು ಬೇಡ ಅಂದ್ರು. ಆದ್ರೆ ಒಂದು ಮಾತು ಹೇಳ್ತೀನಿ, ಏನಾರ ಜೀವಕ್ಕೆ ಹೆಚ್ಚು ಕಮ್ಮಿ ಮಾಡ್ಕೊಂಡು ಆಮ್ಯಾಗ ನನ್ನ ಮತ್ತೊಂದು ಜೈಲಿಗೆ ಒಂದು ಕಳಿಸ್ಬೇಡ. ನಿಂಗೆ ಈಗ ಹೇಳ್ತಾ ಇದ್ದೀನಿ ಏನು, ಯಾಕಂದ್ರೆ ನಾನು ನಿಂಗೆ ಏನೂ ಮಾಡಿಲ್ಲ, ನಾನು ನಿನಗೆ ಏನೂ ಮಾಡಿಲ್ಲ. ಸುಮ್ಮನೆ ಮತ್ತು ಜೀವಕ್ಕೆ ಏನಾರು ತೊಂದರೆ ಮಾಡ್ಕೊಳ್ಳೋದು, ನಿಮ್ಮಪ್ಪ ನಿಮ್ಮ ಕಂಪ್ಲೇಂಟ್ ಕೊಡೋದು ನನ್ನ ಮೇಲೆ, ನನ್ನ ಜೈಲಿಗೆ ಹೇಳ್ಕೊಂಡು ಹೋದ್ರೆ ಅದು ಇದು ಅಂತ ಇವ್ರು ಆಡಿನೇ ಬೇಡ. ಅದಕ್ಕೆ ಹೇಳ್ತಾ ಇದ್ದೀನಿ, ನಂಗೆ ನನ್ನ ಜೀವನ ಚಂದ ಬದುಕ್ಬೇಕಂತೈತಿ. ಅದು ನಿನ್ನ ಜೊತೆಗಲ್ಲ, ನಂಗೆ ಜೀವನ ಚಂದ ಬದುಕ್ಬೇಕಂತೈತಿ. ಅದಕ್ಕೆ ಹೇಳ್ತಾ ಇದ್ದೀನಿ, ಹಂಗೆ ಏನಾರು ಮಾಡ್ಕೊಳಕ್ಕೆ ಮಾತ್ರ ಹೋಗ್ಬೇಡ. ಹಾಂ, ನಾನು ಬಿಟ್ಟು ಜೀವನ ಚಂದ ಮಾಡ್ಬೇಕಂತೈತೆ ನಿಮ್ಗೆ? ಅಂದ್ರೆ ನನಗೆ ಏನಾದರೂ ನಿಮ್ಗೆ ಈಗ ಏನು ಅಲ್ಲ, ನನಗೆ ಸಾಯ್ಬೇಡ ಅಂತ ಹೇಳ್ತಾ ಇದ್ದೀರಿ, ಏನು ಸಾಯಿ ಅಂತ ಹೇಳ್ತಾ ಇದ್ದೀರಾ ನೀವು? ಹೆಂಗಾರ ಅನ್ಕೋರಮ್ಮರೆ, ನಂಗೆ ಸುಮ್ಮನೆ ಕಿರಿಕಿರಿ ಮಾಡ್ಕೋಬೇಡ ನೋಡಷ್ಟೇ. ಜೀವಕ್ಕೆ ಮಾತ್ರ ಏನು ಮಾಡ್ಕೋಬೇಡ. ನಂಗೆ ಸುಮ್ಮನೆ ಮತ್ತೆ ನೀ ಏನೋ ಮಾಡ್ಕೊಳ್ಳೋದು, ಆಮೇಲೆ ನನ್ನ ಕುತ್ತಿಗೆ ಬರೋದು, ಇದೆಲ್ಲ ಆಗಬಾರ್ದಷ್ಟೇ. ಆದಷ್ಟು ಸಹಿ ಮಾಡಿಕೊಟ್ಟು ಹೋದೆ ಅಂದರೆ ಭಾರಿ ಒಳ್ಳೇದಾಕತಿ. ನನ್ನ ಜೀವನ ನಾನು ಬದುಕ್ಬೋದು ಆರಾಮಾಗಿ. ಹಾಳಾದಕ್ಕೆ ನಾನೇ ಎಲ್ಲ ಹಾಳು ಮಾಡ್ಕೊಂಡಿದ್ದೆ. ನಾನೊಂದು ಸ್ವಲ್ಪ ಚೆಂದಾಗಿದ್ದಿದ್ದೆ ಅಂದರೆ ಹಿಂಗೆಲ್ಲ ಹಾಕಿದ್ದೇ ಇಲ್ಲ. ಎಲ್ಲ ಹಾಳು ಮಾಡಿಬಿಟ್ಟೆ. ಎಷ್ಟು ಚಂದ ಜೀವನ ಮಾಡ್ಬೋದಿತ್ತು, ಎಲ್ಲ ಹಾಳು ಮಾಡಿದೆ. ಏನಕ್ಕ ಹೋಗಿದ್ದೆಲ್ಲ ಅಲ್ಲ, ವಾಪಸ್ ಬಂದ್ಬಿಟ್ಟಲ್ಲ. ಯವ್ವ, ನೀ ಇರೋದಾದ್ರೆ ಇರು. ನನಗೆ ನಾನು ನಿನ್ನ ಜೊತೆಗೆ ಚಂದಾಗಿ ಬಾಳೋಕ್ಕಾಗಂಗಿಲ್ಲ, ಬದುಕೋಕ್ಕಾಗಂಗಿಲ್ಲ. ಬಲವಂತವಾಗಿರ್ತೇನೆ ಅನ್ನೋದಾದ್ರೆ ಇದ್ಕೋ ಹೋಗು. ಆದ್ರೆ ನಂಗೆ ಮಾತ್ರ ಯಾವುದು ನಿನ್ನ ಬಗ್ಗೆ ಭಾವನೆ ಇಲ್ಲಿ ನೋಡ, ಹಂಗೆ ನೋಡಿ ಹಿಂಗೆ ನೋಡಂತೆ ಬಾಯಿಗೆ ಬಂದಂಗೆ ಬೈದ್ಬಿಟ್ರೆ ನನಗೆ ಭಾಳ ಬೇಜಾರಾಗ್ಬಿಡ್ತದೆ ಅವ್ವ. ಹೌದಾ? ಹಂಗನ್ನ ಎಷ್ಟು ಬಡ್ಕೊಂಡೆ ನಿನಗೆ, ನನ್ನ ಮಾತು ಕೇಳಲಿಲ್ಲ. ಮನಸ್ಸು ಕಲ್ಲು ಹಾಕ್ಕೊಂಡು ಹೋಗೈತೆ ಏನೋ ಪಾಪ ಅವ್ರಿಗೆ. ಮಾಡಿರಿ, ಅದು ಏನು ಮಾಡ್ತೀರಾ ಮಾಡ್ಕೊರಿ. ಹೇಳಿದ ಮಾತು ಕೇಳಿದ್ರೆ ಹಿಂಗೆ ಯಾಕಿತ್ತು? ಯಾವಾಗ ಕೇಳಿರಿ ಬೇಕಾತಲ್ಲ ಅಪ್ಪ ಮಗಳು. ಚಂದಾಗಿ ಇದ್ದಿದ್ರಂದ್ರೆ ಇಷ್ಟೊತ್ತಿಗೆ ಹೆಂಗೋ ಇರ್ತಿತ್ತು ನಿಮ್ಮ ಜೀವನ. ಸುತ್ತ ಒದ್ದನಿ ಡೈವರ್ಸ್ ಕೊಟ್ಟನಂದ್ರೆ ಈಕೆ ಆಳ್ಬೇಕಾಕ ನನ್ನ ಮಗಳಿಗೆ ನಾ ಬೇರೆ ಬರತ್ತದ ಮದುವೆ ಮಾಡ್ತೇನೆ ಆಗಿದ್ದಾಲಿ ಅಲ್ಲ. ಹೇಳಿದ ಮಾತು ಕೇಳಿದ್ರು ಅಂತ ಯಾಕ ನಿನ್ ಮಾತು ನಾವ್ ಯಾಕೆ ಕೇಳ್ಬೇಕ? ಈ ಮನಿ ಯಜಮಾನ ನಾ ಅದೇನಿ, ನನ್ನ ಮಾತು ಅವ್ರು ಕೇಳ್ಬೇಕು, ನೀವು ಕೇಳ್ಬೇಕು. ಬಾಯಿ ಮುಚ್ಕೊಂಡಿರ. ಹಂಗ ಹೆದರ್ಸ್ತಾನ, ನೀವು ಹೆದರ್ರಿ. ಹೆದರ್ಸ್ತಾನ? ಸುಮ್ನೆ ಯಾಕ್ರಿ ಹೆದರ್ಸ್ತಾನ? ಇದ್ದಿದ್ದಂಗೆ ಹೇಳ್ತಾ ಇದಾನ ಹೆದರ್ಸ್ತಾನಂತ. ನೀವೇ ಹೆದರೋರು ನೀವು. ಅವಂಗ ಬ್ಯಾಡ್ ಆಗೈತಿ, ರೋಷ್ ಹೋಗೈತಿ, ಅದಕ್ಕೆ ಹಂಗೆ ಮಾತಾಡ್ತಾ ಇದಾನ. ಅಪ್ಪ, ನಾ ಎರಡನೇ ಲಗ್ನನೂ ಆಗೋದಿಲ್ಲ. ನೀವು ಸುಮ್ಮನೆ ಏನಾರ ಒಂದು ಹೇಳಬೇಡ್ರಿ ನಂಗೆ. ಇನ್ನೊಂದಿಟ್ಟು ಕಾಯ್ತೇನೆ. ಇನ್ನೂ ಒಂದು 4 ಸಲ ನನ್ನ ಗಂಡನ ಜೋಡಿನೇ ಮಾತಾಡ್ತೇನೆ. ತಪ್ಪಾತಂದು ಬೇಡ್ಕೊತೇನೆ. ಬೇಡ್ಕೊಂಡು ನಾನು ಅವ್ರ ಜೋಡಿನೇ ಬದುಕ್ತೇನೆ. ನಾ ಮತ್ತೆ ಯಾರನ್ನೂ ಮದುವೆನೂ ಮಾಡ್ಕೊಳ್ಳೋದಿಲ್ಲ, ಏನೂ ಇಲ್ಲ. ಏನೋ ಹಿಂಗೆ ಮಾಡಿ ಅರ್ಧ ನನ್ನ ಜೀವನ ಹಾಳು ಮಾಡ್ಕೊಂಡು ಕುಂತೇನೆ. ಇನ್ನೂ ಅದನ್ನ ಮಾಡೋಕ್ಕೆ ತಯಾರಿಲ್ಲ ನಾನು. ಅಕ್ಕ, ಚಾ ಮಾಡ್ಕೊಂಬರ್ಲಿ? ಇಲ್ಲಿ ಮೊದಲೇ ನನ್ನ ಟೆನ್ಷನ್ನಾಗ ಸಾಯಕತ್ತೇನೆ. ಚಾ ಮಾಡ್ಕೊಂಬಂದು ಕುಡಿ ನೀನು. ಏನ ಚಾ ಮಾಡ್ಕೊಂಬರ್ಲಿ ಅಂತ ಮಾತಾಡಕತ್ತಿದ್ ಕೇಳ್ತತೆ ಇಲ್ಲ, ನಿನ್ನ ಕಣ್ ಕಾಣ್ತತೆ ಇಲ್ಲ. ಎದಕ್ಕೆ ಬಂದು ಡಿಸ್ಟರ್ಬ್ ಮಾಡಕತ್ತಿ? ವಂದನಾ, ಯಾಕ ಯಾರ ಹತ್ರ ಮಾತಾಡಕತ್ತಿ? ಏನು ತಲೆಯಾಗ ಐತೆ ಇಲ್ಲ ಬುದ್ಧಿ ಏಟಾರ ತಲೆಯಾಗ ನಿನಗೆ? ಅತ್ತಿಗೆನ ತಲೆಯಾಗಿರ್ಲಿ ಒಟ್ಟು. ಏನು ಕೇಳಿದ್ಲಕ್ಕಿ? ಚಾ ಮಾಡ್ಕೊಂಬಂದು ಕೊಡ್ಲೆ ಅಂತ ಕೇಳಿದ್ಲು. ಅಷ್ಟಕ್ಕೆ ಹಂಗೆ ಒದ್ರದ ನಿನ್ನ ದರ್ಪ ದೌಲತ್ ಏನಿದ್ರು ನಿನ್ನ ಮನೆಯಾಗ ಇಟ್ಕೋ. ಇದು ನನ್ನ ಮನೆ ಐತಿ ಏನ, ನಾನು ಹೇಂತಿಕಿ. ಆಕಿ ಮನೆಗೆ ಬಂದಾಳಂದ್ರೆ ಆಕಿದು ಮನಿನೇ ಇದು. ನೀನು ಏನಾರ ಆಕಿಗೆ ಒದ್ರುದು, ಆಕಿ ಕೌಬವು ಮಾಡಿದ್ದು ನನ್ನ ಕಣ್ಣಿಗೆ ಬಿತ್ತು. ಆಕಿಗೆ ಮಾಡಿದ ವಿಷಯ ನನಗೆ ಗೊತ್ತಾತು. ಮತ್ತು ಸರಿ ಇರಂಗಿಲ್ಲ. ನಿನ್ನ ಗಂಡ ಮನೆ ನೆಟ್ಟಿಗೆ ಬಾಳಕ್ಕಾಗ್ಲಾರ್ದ ಇಲ್ಲಿ ಬಂದು ಇನ್ನಿದ್ದರ ಮೇಲೆ ಬಾಯ್ ಮಾಡ್ತೀನಿ ನೀನು. ನಾನು ಹೋಗ್ಲಿ ಅಂತ ಸುಮ್ಮನಿದ್ರೆ ಆಕಿನ ನೋಡಿದ್ರೆ ಕೀಳಕ್ಕೆ ಕಾಣ್ತೀವಿ ಒಂಥರ. ಅಪ್ಪನು ಹಂಗೆ ಮಾಡ್ತಾನ, ನೀನು ಹಂಗೆ ಮಾಡ್ತಿ. ಅಪ್ಪೇನ ಹೋಗ್ಲಿ ಬಿಡಂತ ಸುಮ್ಮನಿದ್ರೆ ನೀನು ಯಾಕೆ ಹಂಗೆ ಮಾಡ್ತಿ? ನೋಡು, ಹೇಳ್ತಾ ಇದ್ದೀನಿ, ಚಂದಾಗಿ ಜೀವನ ಮಾಡ್ಕೊಂಡು ಹೋಗೋದು ಕಲಿಯಾ ನೀನು. ಅದು ಇದು ಬಿಟ್ಟು ಮನೆಯಾಗ ಇಲ್ಲದಿ ನೀನು ಒಂದು ಸ್ವಲ್ಪ ಅತಿಗಿನ ಹಚ್ಕೊಂಡು ಮಾತಾಡೋದು ಕಲಿ. ಏಯ್ ನಡಿ. ಅವ ನೋಡವ ಅಣ್ಣಂಗಂದ, ನಾನೇನೋ ಬಾಳೆ ಮಾಡೋಕ್ಕಾಗ್ಲಾರ್ದ ಬಿಟ್ಕೊಟ್ಟು ಬಂದೇನಂತ. ಮತ್ತು ಅಕ್ಕಿಗೆ ಯಾಕೆ ಚೀರಾಡಿದ್ದೀನಿ ನೀನು? ಪಾಪ ಏನಂದ್ಲಕ್ಕಿ ನಿನ್ಗೆ? ಹಾಂ, ಅಯ್ಯೋ ದೇವ್ರೇ. ಅಲ್ಲ ಪಾಪ ಒಂಚೂರು ಚಾ ಮಾಡ್ಕೊಂಬಂದು ಕೊಡ್ಲಿ ಅಂದ್ರೆ ಹಂಗೆ ಬೈಯದ್ ನೀ ಅಕ್ಕಿಗೆ. ಮತ್ತು ಯಾವ ಗಂಡ ಸುಮ್ಮನೆ ಇರ್ತಾನೆ? ಹೆಂಡ್ತಿಗೆ ಹಂಗೆ ಕೌಬವು ಮಾಡಿದ್ರೆ ಕರೆಕ್ಟಾಗೇ ಮಾಡ್ಯಾನ ತಗೋ. ಅವ ಏನು ತಪ್ಪು ಮಾಡ್ಯಾನ ಅಂತ ನನಗೇನು ಅನ್ನಿಸ್ವಲ್ತು. ನಿನ್ನ ಬಾಯಿ ಹಿಡ್ತಾಗಿಲ್ಲ. ನೀನೇನು ನನಗೆ ಕೌ ಚೀರ್ತಿ. ನಾನೇನೋ ಹೋಗ್ಲಿ ಬಿಡು ಮಗಳು ಅಂತ ಸಹಿಸ್ಕೊತೇನೆ. ಎಲ್ಲರೂ ಯಾಕೆ ಸಹಿಸ್ಕೊತಾರೆ? ಏನು ಹರ್ಕತ್ ಬಿದ್ದೈತೆ ಎಲ್ಲರಿಗೂ ಸಹಿಸ್ಕೊಳಕ್ಕೆ? ಹಾಂ, ನೋಡು, ನಿನ್ನ ಬೆಲೆ ನೀನೇ ಕಡಿಮೆ ಮಾಡ್ಕೊಳಕತ್ತಿ. ಇಲ್ಲ,
ಬೇಕಾದಾಗಲಿ ನಾನು ನನ್ನ ಗಂಡನ ಮನೆಗೆ ಹೋಗ್ತೀನಿ. ನಾ ಇಲ್ಲಿರಲ್ಲಪ್ಪ. ಇವರೆಲ್ಲ ಹಿಂಗೆಲ್ಲ ಮಾತಾಡ್ತಾರೆ, ನಾ ಯಾಕಿರ್ಲಿ? ನಾನು ನನ್ನ ಗಂಡನ ಮನೆಗೆ ಹೋಗ್ತೀನಿ. ಅಲ್ವಾ ತಡೀಲಿ ಒಂದ್ ನಿಮಿಷ ನನ್ನ ಮಾತು. ಅಯ್ಯೋ ದೇವ್ರಿ, ಹುಡುಗಿ ಹೋಗೇ ಬಿಡ್ತಲ್ಲ. ತಡಿ, ನನ್ನ ಮಗಳಿಗೆ ಏನಾರ ಅಂತಾನ ಅಲ್ಲೇ ಹೋಗಿ ನೋಡ್ತೀನಿ. ಮಾವರ ನೀವು ಹೋಗ್ಬೇಡ್ರಿ. ಗಂಡ ಇಂತಿ ನಡಕ್ ಮೂರನೇದವ್ರು ಹೋದ್ರೆ ಮತ್ತೊಟ್ಟು ಜಗಳ ಜಾಸ್ತಿ ಆಕತ್ತೆ ಹೊರತು ಕಡಿಮೆ ಆಗೋದಿಲ್ಲ. ಏನ್ರಿ ಮಾವರ? ಆಕಿ ಹೋಗಾಳಲ್ಲ ಈಗ, ಅಲ್ಲೇ ಅವ್ರವರೇ ಮಾತಾಡ್ಕೊಂಡು ಬಗೆಹರಿಸ್ಕೊಂತಾರೆ. ಎಷ್ಟೊತ್ತು ಸಿಟ್ಟಿರ್ತೈತಿ ಗಂಡು ಮಕ್ಕಳಿಗೆ. ಎಷ್ಟೇ ಆತಾದರೂ ಹೆಣ್ಮಕ್ಳಿಗೆ ಒಂದು ಕ್ಷಣಕ್ಕರ ಅವ್ರ ಮೈ ಮರ್ತೆ ಮರಿತಾರೆ. ಆಗ ಸಿಟ್ಟೂ ಕಡಿಮೆ ಆಕತಿ. ಅಡುಗೆ ಮಾಡಿ ಹಾಕಿ ರುಚಿ ರುಚಿಯಾಗಿ ಪ್ರೀತಿಯಿಂದ ನಾಲ್ಕು ಮಾತಾಡಿದ್ರೆ ಎಲ್ಲ ಮರ್ತೋಕ್ಕಾರ. ನೀವು ಈಗ ನಡಕ್ಕೆ ಹೋದ್ರೆ ಜಗಳ ಇನ್ನೊಟ್ಟು ಜಾಸ್ತಿ ಆಕತಿ. ಈಗ ನೀವು ಅಡ್ಡ ಹೋಗ್ಬೇಡ್ರಿ ಮಾವರ, ಸ್ವಲ್ಪರ ಸುಮ್ಮನಿರಿ. ಅಲ್ಲ, ಈ ಮನಿಗೆ ಬಂದು ಸೊಸಿ ನೀ ನನಗೆ ಹೇಳುವಂಗಾದಿನ? ನಾ ಹೇಳ್ತಂತಲ್ವಾ, ನೀವು ಹೋಗೊಳಗೆ. ಏನ್ರಿ ಆಕೆ ಹೇಳಿದ್ದು ಬರಬರಿನೇ ಐತಿ. ಏನು ಎಷ್ಟೊತ್ತಂತ ಗಂಡಸು ಸುಮ್ಮನಿರ್ತಾನ? ಮಗಳು ಅಲ್ಲೇ ಹೋಗ್ಲಿ. ಏನು ಕಣ್ಣಿದ್ರಿಗೆ ಓಡಾಡ್ಕೊತಿದ್ರೆ ಒಬ್ರಿಗೊಬ್ರಿಗೆ ಪ್ರೀತಿ ಬೆಳಿತೈತಿ. ಬೆಂಕಿ ಬಂದು ಬೆಣ್ಣೆ ಕರಗ್ತಂತೇಳಿ ಏನು ವ್ಯಾಮೋಹ ಅನ್ನೋದು ಇದ್ದೇ ಇರ್ತೈತಿ. ಏನು ಅನ್ನೋದು ಸ್ವಲ್ಪರ ಒಬ್ರು ಒಂದು ಆಕಾರ ಒಂದು ಕ್ಷಣಕ್ಕರ, ಅವಾಗ ಎಲ್ಲ ಸಿಟ್ಟು ಜಗಳ ಎಲ್ಲ ತನ್ನ ನಿಂತೋಕೈತಿ. ನೀವು ಹೋಗಿ ಅಲ್ಲಿ ಕುಂದ್ರೋದು ಅಷ್ಟು ಸರಿ ಇಲ್ಲ. ಬೇಡ, ಹೋಗ್ಬೇಡ್ರಿ. ಸ್ವಲ್ಪ ಸುಮ್ಮನಿರ್ರಿ. ಏನು ಎಲ್ಲ ಸೂಕ್ಷ್ಮ ಅರ್ಥ ಮಾಡ್ಕೊರಿ. ಎಷ್ಟು ದಿನ ಅಂತ ಸುಮ್ಮನಿರ್ತಾನೆ ಅವನು. ಅಲ್ಲೇ ಇದ್ರಿಗೆ ಇರ್ಲಿಕ್ಕೆ ಪ್ರೀತಿ ತನ್ನಿಂದ ತಾನೇ ಹುಡ್ತತಿ.